ನಮ್ಮ ಇವತ್ತಿನ ರೆಸಿಪಿ ಅವಲಕ್ಕಿ ಪಕೋಡ ಅಥವಾ ಪೋಹಾ ಪಕೋಡ. ಎಲ್ಲರಿಗೂ ನಮಸ್ಕಾರ. KK's ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೋಟಿಫಿಕೇಷನ್ಗಾಗಿ ನೋಟಿಫೈ ಬೆಲ್ಲನ್ನು ಒತ್ತಿ. ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನ ಹುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು, ಎಣ್ಣೆ. ಮೊದಲಿಗೆ ಅವಲಕ್ಕಿಯನ್ನು ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸೋಣ. ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ನೀವು ಬೇರೆ ಯಾವುದಾದ್ರು ಅವಲಕ್ಕಿ ಬೇಕಾದರೂ ತಗೋಬೋದು. ಇವಾಗ 10 ನಿಮಿಷ ಆಗಿದೆ ನೋಡಿ. ಇವಾಗ ಇದನ್ನು ಸ್ಟ್ರೈನ್ ಮಾಡೋಣ. ಒಂದು ಸ್ಟ್ರೈನರ್ ತಗೊಂಡು ಅದನ್ನು ಸ್ಟ್ರೈನ್ ಮಾಡೋಣ. ಅದರ ನೀರನ್ನೆಲ್ಲ ತೆಗೆದು ಬಿಡಬೇಕು. ಇವಾಗ ಅದನ್ನು ಹಿಂಡ್ಕೊಳ್ಳಿ. ಅದರಲ್ಲಿರೋ ನೀರು ಪೂರ್ತಿ ಅಂಶ ಹೋಗಲ್ಲ, ಆದರೆ ಎಷ್ಟು ಅಂಶ ತೆಗಿಲಿಕ್ಕಾಗತ್ತಾ ಅಷ್ಟು ಅಂಶನೂ ತೆಗೀರಿ. ಇವಾಗ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಏನು ಅವಲಕ್ಕಿಯನ್ನು ಹಿಂಡಿ ಇಟ್ಕೊಂಡಿದ್ದೀರಾ ಆ ಅವಲಕ್ಕಿ ಹಾಕಿ, ನೀರುಳ್ಳಿ ಹಾಕ್ಕೊಳ್ಳಿ. ಇದೆಷ್ಟು ಬೇಕಾದ್ರೂ ನೀವು ಹಾಕ್ಕೋಬೋದು. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಹುಡಿ ಹಾಕ್ಕೊಳ್ಳಿ. ಇವಾಗ ಅಚ್ಚ ಪುಡಿ ಹಾಕ್ಕೋತಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಹಾಕ್ಕೋಬೇಡಿ, ಯಾಕೆಂತ ಹೇಳಿದ್ರೆ ನೀವು ಅವಲಕ್ಕಿ ಎಷ್ಟು ಹಿಂಡಿದ್ರು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ. ಆ ನೀರಿನ ಅಂಶ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಸಿಕ್ಕತ್ತೆ. ಫಸ್ಟಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮಿಕ್ಸ್ ಆಗಿರುತ್ತೆ. ಮತ್ತು ನೀರು ಬೇಕು ಅಂತ ಹೇಳಿದ್ರೆ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ನನಗೆ ಒಂದು ಟೀ ಸ್ಪೂನಷ್ಟು ನೀರು ಮಾತ್ರ ಬೇಕಾಯಿತು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಚ್ಚ ಖಾರದ ಪುಡಿ ಜಾಸ್ತಿನೂ ಹಾಕೋಬೋದು. ಅದು ನಿಮಗೆ ಖಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಎಲ್ಲನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಇವಾಗ ಕಲಸಿ ಇಟ್ಟಾಯಿತು. ನೋಡಿ, ಚೆನ್ನಾಗಿ ಬಂದಿದೆ. ಸೊ ಮಿಕ್ಸ್ಚರ್ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ತೀನಿ. ಕರೀಲ್ಬೇಕಲ್ವ, ಅದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದಿದೆ. ಎಣ್ಣೆ ಕಾದ ಕೂಡಲೇ ಅದನ್ನು ಸಣ್ಣ ಸಣ್ಣ ಬಾಲ್ ಥರ ಸೈಜ್ ಮಾಡಿ ಎಣ್ಣೆಗೆ ಬಿಟ್ಬಿಟ್ರೆ ಆಯಿತು. ಜಾಗ್ರತೆ ಆಗಿರಬೇಕು. ಎಣ್ಣೆ ಬಿಡಬೇಕಾದ್ರೆ ಹತ್ತಿರ ಹೋಗಿ ಬಿಡಬೇಕು. ಎಣ್ಣೆ ಹತ್ತಿರ ಕೈ ತಗೊಂಡೋಗಿ ಬಿಡಬೇಕು, ಇಲ್ಲ ಅಂತ ಹೇಳಿದ್ರೆ ರಟ್ಟು ಬಿಡತ್ತೆ ಎಣ್ಣೆ. ಅವಾಗವಾಗ ಮಗ್ಚ್ತಾ ಇರಬೇಕು. 2 ಸೈಡು ಬೇಯಬೇಕಲ್ವ. ಒಂದೇ ಸೈಡ್ ಇಟ್ಟರೆ ಒಂದೇ ಸೈಡ್ ಬೆಂದ್ಬಿಡತ್ತೆ. ಅದಕ್ಕೋಸ್ಕರ ಮಗಚಿದ್ರೆ ಇನ್ನೊಂದು ಸೈಡ್ ಕೂಡ ಬೇಯುತ್ತೆ. ನೋಡಿ, ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿ ಬಬಲ್ಸ್ ಬರ್ತಿದೆಯಲ್ಲ, ಅದು ಕಮ್ಮಿ ಆಗಬೇಕು. ನೋಡಿ, ಆ ಬಬಲ್ಸ್ ಕಮ್ಮಿ ಆದರೆ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಇವಾಗ ಆಗಿದೆ. ನಿಮ್ಮ ಅವಲಕ್ಕಿ ಪಕೋಡ ಅಥವಾ ಪೋಹಾ ಪಕೋಡ ರೆಡಿಯಾಗಿದೆ. ಈ ರೆಸಿಪಿಯ ಮೋರ್ ಡೀಟೇಲ್ಸಿಗಾಗಿ ನಮ್ಮ ಬ್ಲಾಗ್ KK's ಹೋಮ್ ಕಿಚನ್ blogspot.comಗೆ ವಿಸಿಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.